ಚಿಕಿತ್ಸೆ ಮತ್ತು ಯೋಗ ನೋಡ್ಲಿಕ್ಕೆ ಹೋದರೆ ತುಂಬ ಸರಳ. ಎಲ್ಲರಿಗೂ ಅನಿಸ್ತದೆ ಇದು ನಾವು ಮನೆಯಲ್ಲೇ ಮಾಡಿಕೊಳ್ಬೋದು, ಯಾಕೆ ಬೇರೆ ಕಡೆ ಹೋಗಿ ಮಾಡಬೇಕು. ಮನೆಯಲ್ಲೇ ಮಾಡುವಾಗ ನಮಗೆ ಪ್ರಯಾರಿಟೀಸ್ ಮೇಲೆ ಹೋಗ್ತದೆ, ಕೆಲಸ ಫಸ್ಟಿಗೆ ಮತ್ತು ನಮ್ಮ ಕಡೆಗೆ. ಆದರೆ ನೀವು ಒಂದು ಪ್ರಕೃತಿ ಚಿಕಿತ್ಸೆ ಧಾಮಕ್ಕೆ ಹೋದರೆ ಅಲ್ಲಿ ಫಸ್ಟ್ ಪ್ರಯಾರಿಟಿ ನಮ್ಮದಾಗಿರ್ತದೆ. ನಾವು ನಮ್ಮದು ನಮ್ಮ ಆರೋಗ್ಯ ಇದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಇದನ್ನು ನಾವು ಕನಿಷ್ಠ ಒಂದು 15ರಿಂದ 21 ದಿವಸ ದಿನನಿತ್ಯ ಇದನ್ನು ಮಾಡಿಕೊಂಡು ಹೋದರೆ ನಮ್ಮ ದೇಹಕ್ಕೆ ಹಾಗೂ ಮನಸ್ಸಿಗೆ ಇದೊಂದು ಅಭ್ಯಾಸ ಥರ ಆಗ್ತದೆ. ನಾವು ಇದನ್ನು ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದರೆ ಅದು ನಮಗೊಂದು ಅಡಿಕ್ಷನ್ ಅಥವಾ ಚಟದ ಥರ ಆಗ್ತದೆ. ಅದಕ್ಕೋಸ್ಕರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗಧಾಮಗಳಿಗೆ ಹೋಗುವುದಾದರೆ, ಅಲ್ಲಿ ನಿಲ್ಲುವುದಾದರೆ ಕನಿಷ್ಠ ಒಂದು 21 ದಿವಸ ಅಥವಾ 3 ತಿಂಗಳು ಮಾಡಬೇಕು ಅಂತ ಹೇಳ್ತೇವೆ. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಇದೊಂದು ಔಷಧಿ ಥರ ಅಲ್ಲ, ಇದೊಂದು ದಿನಚರಿ ಥರ. ಹಾಗೆಯೇ ಔಷಧಿ ಹೇಗೆ ನಾವು ತಿಂದ ಕೂಡಲೇ ನಮಗೆ ಅರ್ಧ ಗಂಟೆಯಲ್ಲಿ ರಿಲೀಫ್ ಸಿಗ್ತದೋ, ಅದನ್ನು ನಾವು ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗದಲ್ಲಿ ಕಾಣಲಿಕ್ಕೆ ಕಷ್ಟ. ನಮ್ಮ ದೇಹ ಹಾಗೂ ಮನಸ್ಸು ಈ ದಿನಚರಿಗೆ ಅಳವಡಿಸಿಕೊಂಡು ಅದನ್ನು ದಿನನಿತ್ಯ ಮಾಡಿದರೆ ನಮ್ಮ ದೇಹ ಅದಕ್ಕೆ ಒಗ್ಗಿ ಅದರಿಂದ ನಮಗೆ ಪರಿಣಾಮ ಸಿಗ್ತದೆ. ಆದರೆ ನಾವು ಔಷಧಿಯಿಂದ ಸಿಗುವಂತಹ ರಿಸಲ್ಟ್ ಟೆಂಪರರಿ ಅಂತ ಹೇಳ್ಬೋದು. ಆದರೆ ನೀವು ಇದನ್ನು ಪ್ರಕೃತಿ ಚಿಕಿತ್ಸೆಯನ್ನು ದಿನನಿತ್ಯವೂ ಪಾಲಿಸಿಕೊಂಡು ಹೋದರೆ ಅದು ನಿಮಗೆ ಸದಾ ಕಾಲ ಇರ್ತದೆ. ನೀವು ಎಷ್ಟು ದಿವಸ ಅದನ್ನು ಪಾಲಿಸಿಕೊಂಡು ಹೋಗ್ತೀರಾ ಅದು ನಿಮಗೆ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಯಲ್ಲೇ ಕಾಪಾಡಿಕೊಳ್ಬೋದು ಅಂತ ಹೇಳಲಿಕ್ಕೆ ಆಗ್ತದೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಪ್ರಿನ್ಸಿಪಲ್ ಇದೆ. ಯಾವಾಗ ನಾವು ನಮ್ಮ ಮನಸ್ಸನ್ನು, ನಮ್ಮ ಇಂಟ್ರೆಸ್ಟ್ ಮತ್ತು ನಮ್ಮ ನಂಬಿಕೆಯನ್ನು ಯಾವುದಾದ್ರೂ ಒಂದು ವಸ್ತುವಲ್ಲಿ ಇಡ್ತೇವೋ ಆಗ ನಮಗೆ ಅದರ ಪ್ರತಿಫಲ ಸಿಗ್ತದೆ ಅಂತ. ಹಾಗೆಯೇ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗವನ್ನು ಅಭ್ಯಾಸ ಮಾಡುವಾಗ ನಾವು ಅದರಲ್ಲಿ ಶ್ರದ್ಧೆ, ಭಕ್ತಿ ಹಾಗೂ ನಂಬಿಕೆ ಇಟ್ಟುಕೊಂಡು ಅದನ್ನು ನಾವು ಅಳವಡಿಸಿಕೊಂಡ್ರೆ ಅದರಿಂದ ಸಿಗುವ ಪ್ರಯೋಜನಗಳು ಬಹಳ.